ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಇವತ್ತಾದರೂ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಇವತ್ತು ಒಂದೇ ಸಮಾಧಿ ಅಗಿಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳ ಕಾಡಿನಲ್ಲಿ ಎಸ್ಐಟಿಯ ಶೋಧ ಕಾರ್ಯ ತೀವ್ರವಾಗ್ತಾ ಇದೆ. ಒಟ್ಟು 13 ಸ್ಥಳಗಳನ್ನು ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ರು. ಇದರ ಜೊತೆಗೆ GPS ಅಳವಡಿಕೆ ಮಾಡಿ ಆ ಜಾಗಗಳನ್ನು ಗುರುತು ಕೂಡ ಮಾಡಿದ್ರು. ನಿನ್ನೆ ಇಡೀ ದಿನ ಒಂದು ಸಮಾಧಿಯನ್ನು ಅಗೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಯಿತು. ಸಮಾಧಿ ಅಗೆದು ಕಳೆಬರಕ್ಕಾಗಿ ಸಾಕಷ್ಟು ಹುಡುಕಾಟ ಕೂಡ ನಡೀತು. ಆದರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಹಾಗೂ ಏನು ಆರೋಪ ಮಾಡಿದ್ರು ಅವರಿಗೆ ಸಾಕಷ್ಟು ನಿರಾಸೆ ಉಂಟಾಗಿತ್ತು. ಇವತ್ತು ಎರಡನೇ ಸ್ಥಳ ಏನು ಗುರುತು ಪತ್ತೆ ಮಾಡಲಾಗಿತ್ತು, ಅಲ್ಲಿ ಸಮಾಧಿಯನ್ನು ಅಗೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಧರ್ಮಸ್ಥಳ ಕಾಡಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಶೋಧ ತೀವ್ರವಾಗ್ತಾ ಇದೆ. ಇವತ್ತು ಏಕಕಾಲಕ್ಕೆ 3 ಕಡೆ ಅಗೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆ ಮಾಡಿದ್ರು. 3 ಕಡೆ ಅಗಿಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಚಿಂತನೆ ಮಾಡಿದ್ರು. ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗಿಸ್ ಅನುಮತಿಗಾಗಿ ಎಸ್ಐಟಿ ಅಧಿಕಾರಿಗಳು ಕಾದಿದ್ರು. 3 ಕಡೆ ನಾವು ಏಕಕಾಲಕ್ಕೆ ಅಗಿತೀವಿ ಅಂತ ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗಿಸ್ ಅವರ ಅನುಮತಿಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ರು. ಆದರೆ ಏಕಕಾಲಕ್ಕೆ ಒಂದೇ ಕಡೆ ಸಮಾಧಿ ಅಗಿಯೋದಕ್ಕೆ ಎಸಿ ಅವರು ಸೂಚನೆ ಕೊಟ್ಟಿದ್ದಾರೆ. 3 ಕಡೆ ಬೇಡ, ಗೊಂದಲ ಆಗತ್ತೆ, ಜನರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕಾಗಲ್ಲ, ಜನರಲ್ಲೂ ಕೂಡ ಇದು ಗೊಂದಲಕ್ಕೆ ಕಾರಣ ಆಗತ್ತೆ. ಹೀಗಾಗಿ ಒಂದೇ ಕಡೆ ಅಗಿಯೋದಕ್ಕೆ ಅಂತ ಸೂಚನೆ ನೀಡಲಾಗಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈಗ ಪ್ಲಾನ್ ಬದಲಾವಣೆ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಂದ ಈಗ 2ನೇ ದಿನದ ಶೋಧ ಕಾರ್ಯ ಆರಂಭವಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಶೋಧ ಕಾರ್ಯ ಮತ್ತೆ ಮುಂದುವರಿತಾ ಇದೆ. ದೂರುದಾರನನ್ನು ಈಗಾಗಲೇ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಸ್ಥಳಕ್ಕೆ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ. ಸ್ಥಳಕ್ಕೆ ಪುತ್ತೂರು ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗಿಸ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹೀಗಾಗಿ 2ನೇ ಒಂದು ಸ್ಥಳ ಏನು ಗುರುತು ಪತ್ತೆ ಮಾಡಲಾಗಿತ್ತು ಅದನ್ನು ಅಗಿಯೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಆ ಒಂದು ಸ್ನಾನಘಟ್ಟದ ಬಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನದಿ ನೀರು ಅಪಾರ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ. ಮತ್ತೊಂದೆಡೆ ಮಳೆ ಕೂಡ ಆಗ್ತಾ ಇರೋದ್ರಿಂದಾಗಿ ಹೊರತೆಯ ನೀರು, ಅಂದರೆ ನಾವು ಭೂಮಿ ಎಗದಾಗೆ ನೀರು ಬರುತ್ತೆ, ಅದು ಸಾಕಷ್ಟು ಅಡೆತಡೆ ಉಂಟು ಮಾಡ್ತಾ ಇದೆ.